ನರೇಗಾದ್ ಕೂಡ ಅವ್ರು ಏನಂತ ಹೇಳಿದ್ರು, ಭ್ರಷ್ಟಾಚಾರದ ಕುಪ್ಪ ಅಂತಂತ ಹೇಳಿದ್ರು. ರೈತರ ಸಾಲ ಮನ್ನಾ ಮಾಡೋದು ಫ್ಯಾಷನ್ ಅಂತ ಹೇಳಿದ್ರು. ಇದೆಲ್ಲದೂ ಕೂಡ ಇವತ್ತು ದೇಶದ ಸಾಲ 205 ಲಕ್ಷ ಕೋಟಿ ಆಗಿದೆ. 205 ಲಕ್ಷ ಕೋಟಿ ಆಸ್ ಆನ್ ಡೇಟಿಗೆ ಇವತ್ತಿಗೆ. ಅದ್ರ ಬಗ್ಗೆ ಅಕೌಂಟಬಿಲಿಟಿ ಹೇಳ್ತಾ ಇಲ್ಲ. ಏನಾದ್ರೂ ಒಂದು ಡಿಸ್ಟರ್ಬೆನ್ಸ್ ಮಾಡಬೇಕು, ಪಾರ್ಲಿಮೆಂಟ್ ನ ಮಿಸ್ಲೀಡ್ ಮಾಡಬೇಕು, ಒಟ್ಟ ದಿನಗಳನ್ನ ನಾವು ಪಾರ್ಲಿಮೆಂಟ್ ನಡೆಸಿವಿ ಅಂತ ತೋರಿಸ್ಬೇಕು. ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ನಾನು ಹೇಳಪ್ಪ ಅಂದ್ರೆ, ಯಾರೇ ಆಗಿರ್ಲಿ ನಾವ್ ಹೇಳೋದು, ಯಾರು ಲಾಬಿ ಮಾಡಬಾರ್ದು. ನನಗೆ ಮಂತ್ರಿ ಮಾಡ್ರಿ, ಇದನ್ನ ಮಾಡ್ರಿ ಅಂತೇಳಿ. ಜನ ನಮ್ಮನ್ನ ಶಾಸಕ ಅಂತ ಆಯ್ಕೆ ಮಾಡ್ತಾರೆ ಯಾವಾಗ್ಲೂ ಕೂಡ. ನಾವು ಫಸ್ಟ್ ಕರ್ತವ್ಯನ ಮಾಡ್ಬೇಕು. ಒಂದು ಬೀಜ ಇದ್ದಂಗೆ, ಅದ್ನ ಯಾವತ್ತಿ ಕೂಡ ಅದನ್ನ ಆಗಕ್ಕೆ ಹೋಗಲ್ಲ. ಸಂವಿಧಾನ ಒಂದ್ ದಿವಸ ಮೊಳಕೆ ಹೊಡಿತತೆ. ಆ ಮೊಳಕೆ ಹೊಡೆದಾಗ ಅವ್ರು ನಶಿಸಿ ಹೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಅದರಲ್ಲಿ ಅವ್ರು ನಶಿಸಿ ಹೋಗ್ತಾರೆ, ನಾವು ಮೊಳಕೆ ಹೊಡಿತೀವಿ ನಮ್ದೆಲ್ಲ ಕೂಡ. ಮತ್ತೆ ಅವ್ರದ್ದೊಂದು ಟೈಮ್ ನಡೀತೈತೆ. ಎಲ್ಲರದು ಒಂದೊಂದು ಟೈಮ್ ಅಂತಾರಲ್ಲ, ಅವ್ರದ್ದೊಂದು ಟೈಮ್ ನಡೀತೈತೆ. ನಮಗೊಂದು ಟೈಮ್ ಬರ್ತೈತೆ ಎಲ್ಲದು ಕೂಡ. ಅವತ್ತು ಇವತ್ತು ತ್ಯಾಗ ಬಲಿದಾನ ಮಾಡಿ ಸ್ವತಂತ್ರ ಪೂರ್ವದಲ್ಲಿ ಏನ್ ನಮ್ಮ ಹಿರಿಯರು ಸ್ವತಂತ್ರ ತಂದು ಕೊಟ್ಟು, ಇವತ್ತು ಸ್ವತಂತ್ರ ಭಾರತದಲ್ಲಿ ನಾನು ದೇಶ ಏನ್ ಕಾಣ್ಬೇಕು ಅಂತ ಒಂದು ಕನಸು ಕಂಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವಾಗ ಅವಕಾಶ ಬಂದಿದೆ, ಕಾರ್ಯಕ್ರಮಗಳು ಕೊಡೋದ್ರ ಮೂಲಕ ಇವತ್ತು ತಾವು ಗಮನಿಸ್ತಿರ್ಬೋದು. 2004ರಲ್ಲಿ ಇವತ್ತು ಏನಾದ್ರೂ ಒಬ್ಬ MP ನಾನು ಕುಂತ್ಕೊಂಡು ಮಾತಾಡ್ತೀನಿ ಅಂದ್ರೆ ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸರ್ಕಾರ. ಅದೇ ಇವತ್ತು ರಾಮಜೋಯಿಸ್ ಅನ್ನೋರು ಅದನ್ನ ಅವರು ಅಗೇನೆಸ್ಟ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ಅಲ್ಲಿ ವಕಾಲತ್ತಾಗಿದ್ರು. ರಾಮಜೋಯಿಸ್ ಅವರು ತೀರ್ಕೊಂಡಿದ್ದಾರೆ ಇವತ್ತು ರಾಜ್ಯಸಭಾ ಸದಸ್ಯರು. ಅದೇ ಆರ್ಟಿಕಲ್ 370 SM ಕೃಷ್ಣ ಸಾಹೇಬ್ರು ಇದ್ದಾಗ ಕೇಂದ್ರ ಸರ್ಕಾರ ಆಗಲ್ಲ ಅಂತ ಹೇಳಿದ್ರು LK ಅಡ್ವಾಣಿ ಅವರು. ಅದನ್ನ 2013ರಲ್ಲಿ ನಮ್ಮ ಸರ್ಕಾರ ಮಾಡ್ತು. ಇವತ್ತು ಆಧಾರ್ ಕಾರ್ಡ್ ಮಾಡಿರ್ತಕ್ಕಂಥದ್ದು ಇರ್ಬೋದು. ನರೇಗಾದ್ ಕೂಡ ಅವ್ರು ಏನಂತ ಹೇಳಿದ್ರು, ಭ್ರಷ್ಟಾಚಾರದ ಕುಪ್ಪ ಅಂತಂತ ಹೇಳಿದ್ರು. ರೈತರ ಸಾಲ ಮನ್ನಾ ಮಾಡೋದು ಫ್ಯಾಷನ್ ಅಂತ ಹೇಳಿದ್ರು. ಇದೆಲ್ಲದೂ ಕೂಡ ಇವತ್ತು ಯಾರು ಜನಪರವಾದ ಕಾರ್ಯಕ್ರಮಗಳು ಅವ್ರು ಒಂದ್ ಹೇಳಿ. ಇವತ್ತು ದೇಶದ ಸಾಲ 205 ಲಕ್ಷ ಕೋಟಿ ಆಗಿದೆ. 205 ಲಕ್ಷ ಕೋಟಿ ಆಸ್ ಆನ್ ಡೇಟಿಗೆ ಇವತ್ತಿಗೆ. ಅದ್ರ ಬಗ್ಗೆ ಅಕೌಂಟಬಿಲಿಟಿ ಹೇಳ್ತಾ ಇಲ್ಲ. 150 ಲಕ್ಷ ಕೋಟಿ ಸಾಲ ಆಗಿದೆ ದೇಶದಿಂದ. ಎಲ್ಲಿ ಅಸೆಟ್ ಕ್ರಿಯೇಟ್ ಮಾಡಿರಿ? ನಾವೇ ನೀವೊಂದು ಮನೆ ಕಟ್ಟಿದ್ರೆ ಬ್ಯಾಂಕಿನ ಸಾಲ ತೋರಿಸಿ ಸಾಲ ತಗೊಂಡಿದೀವಿ ಅಂತೇಳಿ. ಸಾಲ ತೀರ್ಸಕ್ ಆಗ್ಲಿದ್ರೆ ಆಯ್ತಪ್ಪ ಇದನ್ನ ತಗೊಂಡೋಗೋದು, ನಾವು ಬದುಕಕ್ಕನ್ನ ಇರ್ತೀವಿ ಅಂತೇಳಿ. ಇವತ್ತು ಎಲ್ಲಿದ್ದಾರೆ, ಎಲ್ಲಿಗೆ ಹೋಗಿದೆ ಆ ದುಡ್ಡು? ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. 2 ಕೋಟಿ ಉದ್ಯೋಗದ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತು ನೋಡ್ತಿರಲ್ಲ, ದಿನಾ ಬಂದ್ರೆ ನಮ್ಮ ಆಫೀಸ್ಗಳಿಗೆ ದಿನಾ ಬರೀ ಎಂಪ್ಲಾಯ್ಮೆಂಟ್ ಇಂದ ಹೇಳ್ಬೇಕು ಎಲ್ಲ ಕಂಪ್ಲೀಟ್ ಆಗಿ. ಇವತ್ತು ರಿಸರ್ವೇಶನ್ಗಳು ಹೋಗ್ತಾ ಇದಾವೆ ಎಲ್ಲ ಕಂಪ್ಲೀಟ್ ಆಗಿ. ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಏನಾದ್ರೂ ಒಂದು ಡಿಸ್ಟರ್ಬೆನ್ಸ್ ಮಾಡಬೇಕು, ಪಾರ್ಲಿಮೆಂಟ್ ನ ಮಿಸ್ಲೀಡ್ ಮಾಡಬೇಕು, ಒಟ್ಟ ದಿನಗಳನ್ನ ನಾವು ಪಾರ್ಲಿಮೆಂಟ್ ನಡೆಸಿವಿ ಅಂತ ತೋರಿಸ್ಬೇಕು. ಈ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಬಹಳ ದಿನ ಬೀಸ ದೊಣ್ಣೆ ತಕ್ಷಣಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ಕೂಡ ಒಂದ್ ದಿವಸ ದೊಣ್ಣೆ ಪೆಟ್ಟು ಬೀಳಲೇಬೇಕು. ಅದು ಬೀಳುತ್ತೆ, ತಾವು ನೋಡ್ಕೊಂತೀರೋಣ ಎಲ್ಲದು ಕೂಡ. ನಾನು ಅದಕ್ಕೆ ಈಗ ಮೊದಲಿಂದ ಕೂಡ ಹೇಳಿನಿ, ಇವತ್ತು ಕೂಡ ಹೇಳ್ತೀನಿ. ನಮ್ಗೆ 5 ವರ್ಷ ಮ್ಯಾಂಡೇಟ್ರಿ ಕೊಟ್ಟಿದ್ದಾರೆ. ಅರ್ಥ ಆಯ್ತಿಲ್ಲ. ಜನರದ್ದು ಜವಾಬ್ದಾರಿ ನಮ್ಮ ಮೇಲೆ ಜಾಸ್ತಿ ಇದೆ. 5 ಗ್ಯಾರಂಟಿ ಕೂಡ ಕೊಟ್ಟಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ನಾವೆಲ್ಲ ಕುಂತ್ಕೊಂಡು ಬಗೆಹರಿಸ್ಕೊಂತೀವಿ. ಮನೆ ಅಂದಮೇಲೆ ಬರ್ತಾ 1-2-3 ಮಾತುಗಳು ಬಗೆಹರಿಸ್ಕೊಂತೀವಿ. ನಾವೆಲ್ಲ ಬಗೆಹರಿಸ್ಕೊಂಡು ನೆಕ್ಸ್ಟ್ 2028ಕ್ಕೆ ಮತ್ತೇನು ಸರ್ಕಾರ ತರಬೇಕು ಆ ನಿಟ್ಟಿನಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ಹೈಕಮಾಂಡು ನಾವೆಲ್ಲರೂ ಸೇರಿ ಎಲ್ಲರ ವಿಶ್ವಾಸವನ್ನು ಗೆದ್ದು ನಾವು ಆಡಳಿತವನ್ನು ಕೊಡ್ತೀವಿ. ಆ ಗೊಂದಲಗಳಿಗೆ ನಾನೆಲ್ಲ ತೆರೆ ಎಳೆಯಕ್ಕೆ ನಾನು ಇದನ್ನು ಇಷ್ಟ ಮಾಡ್ತೀನಿ ಅಷ್ಟೇ. ನನ್ನ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ನಾನು ಹೇಳಪ್ಪ ಅಂದ್ರೆ, ಯಾರೇ ಆಗಿರ್ಲಿ ನಾವ್ ಹೇಳೋದು, ಯಾರು ಲಾಬಿ ಮಾಡಬಾರ್ದು. ನನಗೆ ಮಂತ್ರಿ ಮಾಡ್ರಿ, ಇದನ್ನ ಮಾಡ್ರಿ ಅಂತೇಳಿ. ಜನ ನಮ್ಮನ್ನ ಶಾಸಕ ಅಂತ ಆಯ್ಕೆ ಮಾಡ್ತಾರೆ ಯಾವಾಗ್ಲೂ ಕೂಡ. ನಾವು ಫಸ್ಟ್ ಕರ್ತವ್ಯನ ಮಾಡ್ಬೇಕು. ಆ ಪರ್ಫಾರ್ಮೆನ್ಸ್ ಮೇಲೆ ಗುರುಸಿ ಕೊಟ್ಟು, ಇಲ್ಲಪ್ಪ ಪಕ್ಷಕ್ಕೆ ಒಳ್ಳೇದಾಗ್ತದೆ, ಆಡಳಿತ ಮಾಡ್ಕೊಂಡು ಹೋಗಿ ಚೆನ್ನಾಗ್ ಆಗ್ತತೆ ಅಂತ ಕೊಟ್ಟಾಗ ಆ ಜವಾಬ್ದಾರಿ ತಕ್ಕಂಗೆ ಮಾಡಿದ್ನಪ್ಪ ಅಂದ್ರೆ ಅದಕ್ಕೆ ಗೌರವ ಜಾಸ್ತಿ ಇರ್ತತೆ. ನಾವೇ ತೆರೆಮರೆಯಲ್ಲಿ ನಾವೇನೇ ಹೋಗಿ ನಮ್ಮ ಮಂತ್ರಿ ಮಾಡ್ರಿ, ಇದನ್ ಮಾಡ್ರಿ ಅಂದ್ರೆ ಅದು ಬಹಳ ದಿನ ಇರಲ್ಲ. ಅದು ಯಾವತ್ತೂ ಕೂಡ ರಾಜಕಾರಣ. ಇವಾಗ ನೋಡ್ರಿ, ಇತಿಹಾಸ ನೋಡ್ಕೊಂಬಂದ್ರೆ ಯಾರು ಬಂದು ಇಲ್ಲಪ್ಪ ಪಕ್ಷ ನಿಷ್ಠೆ ಇದೆಯಾ, ಕ್ಲೀನ್ ಇಮೇಜ್ ಇದೆ, ನೀ ಆಡಳಿತ ಮಾಡೋಕ್ಕೂ ಯೋಗ್ಯತೆ ಇದೆ, ಎಲ್ಲದಿದೆ, ಜನರ ಪರವಾಗಿ ಹಚ್ಕೊಂತಾರೆ ಮಾಡ್ತಾರಂತ ಹೈಕಮಾಂಡೇ ಗುರುತಿಸಿ ನಮ್ಮನ್ನು ಮಾಡೋದ್ರಿಂದ ಅವಾಗ ಏನಾಗ್ತತೆ, ಆಡಳಿತಕ್ಕೊಂದು ಖಳ ಬರ್ತತೆ. ಅಂತ ದಿನಗಳು ಮುಂದಿನ ದಿನದಲ್ಲಿ ಇವತ್ತು ಕೆಲವೊಂದಲ್ಲಿ ಇಂದಿರಾ ಗಾಂಧಿ ಅವರು, ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಕೂಡ ಹಿಂದಿನ ಕಾಲಕ್ಕೆ ಎಲ್ಲದೂ ಕೂಡ ಅದೇ ತರ ನಿರ್ಧಾರ, ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು, ಆಡಳಿತ ಮಾಡಬೇಕು, ಶಕ್ತಿ ತುಂಬಬೇಕು ಅಂತ ನಿರ್ಧಾರಗಳು ಮಾಡ್ಬೇಕು. ಅಂತ ನಿರ್ಧಾರನ ಈ ರಿಷಫಲ್ ಅಲ್ಲಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಎಲ್ಲ ಕಂಪ್ಲೀಟ್ ಆಗಿ ಆಗುತ್ತೆ ಎಲ್ಲದೂ ಕೂಡ. ನಾನು ಒಬ್ಬ ಸೀನಿಯರ್ ಮೋಸ್ಟ್, ನಾನು ಒಬ್ಬ ಪೊಲಿಟಿಷಿಯನ್ ಆಗಿ ಬಳ್ಳಾರಿ ನಾನು ಇಷ್ಟೇನೆ. ನಾವ್ ಯಾವಾಗ್ಲೂ ಪಕ್ಷ ನಿಷ್ಠೆ, ಕ್ಲೀನ್ ಇಮೇಜು ಜೊತೆಗೆ ಮುಂದೆ ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಎಲ್ಲರೂ ಕೂಡ ನಗುಮುಖ, ಒಬ್ಬ ಸಾಮಾನ್ಯ ಪ್ರಜೆ ಕೂಡ
ಒಳ್ಳೆಯ ಮುಖ್ಯಮಂತ್ರಿಗಳು, ಒಳ್ಳೆಯ ಸಚಿವರು, ಒಳ್ಳೆಯ ಶಾಸಕರು ಸ್ಮೈಲಿಂಗ್ ಇರಬೇಕು. ಆ ಥರ ಇರ್ತಂಗ ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ.